ಗಾಡಿ ಯಾಕೋ ಇಲ್ಲಿ ನಿಲ್ಲಿಸ್ದೆ? ಲೋ, ಈ ಜಾಗ ನೆನಪಾಯ್ತಾ ನಿನಗೆ? ಇಲ್ಲಿಗೆ ಬಂದಾಗಲೆಲ್ಲ ನಮ್ಮ ಹಳೆ ಹುಡುಗರುಗಳು ನೆನಪಿಗೆ ಬರ್ತಾರೆ ಕಣೋ. ಎಷ್ಟೊಂದು ಹರಟೆ ಹೊಡಿತಿದ್ವಿ, ಎಂತೆಂಥ ಖುಷಿ ಕ್ಷಣಗಳನ್ನ ಕಳೆದಿದ್ದೀವಿ. ಆದರೆ ಇವಾಗ ನೋಡು ಈ ಜಾಗದ ಪರಿಸ್ಥಿತಿ ಹೇಗಾಗಿದೆ ಅಂತ. ಬಿಡ ಮಗ, ಯಾರು ಎಲ್ಲೆಲ್ಲಿದ್ದಾರೋ ಏನೋ. ಇವಾಗ ಮೊನ್ನೆ ನನಗೊಂದು ಪ್ರಾಬ್ಲಮ್ ಆಗಿದ್ದಾಗ ನನ್ನ ಹಳೆ ಫ್ರೆಂಡ್ಸ್ನೆಲ್ಲ ನೆನೆಸ್ಕೊಂಡು ಒಂದು ಸಣ್ಣ ಹೆಲ್ಪ್ ಕೇಳಿದೆ ಕಣೋ. ಅಷ್ಟಕ್ಕೆ ಏನೂ ರೆಸ್ಪಾನ್ಸ್ ಮಾಡ್ದೇ ಫೋನ್ ಕಟ್ ಮಾಡಿಬಿಟ್ರು. ಮತ್ತೆ ಕಾಲ್ ಮಾಡಿದೆ, ರಿಸೀವೇ ಮಾಡಲಿಲ್ಲ. ಕೊನೆಗೆ ನಮ್ಮ ಮನೆಯವರೇ ನನ್ನ ಕಷ್ಟಕ್ಕಾದ್ರು. ನಿನಗಿರೋ ಫೀಲಿಂಗ್ಸು ಖಂಡಿತ ಅವ್ರಿಗಿರಲ್ಲ, ಹಾಗೆ ಅವರು ನಮ್ಮನ್ನು ನೆನೆಸ್ಕೊಳ್ಳಲ್ಲ. ಬಿಟ್ಟಾಕ್. ಲೋ, ಹಾಗೆ ಹೇಳ್ಬೇಡ ಕಣೋ. ಚಿಕ್ಕ ವಯಸ್ಸಿಂದ ನಾವು ಕಳೆದಿರೋ ದಿನಗಳಿಗೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ನಾವೆಲ್ಲ ಏನು ದುಡ್ಡಿರೋರು ಹೇಳು, ಮಿಡಲ್ ಕ್ಲಾಸ್ ಹುಡುಗರು. ನಮಗೆಲ್ಲ ಹೇಗೆ ಜವಾಬ್ದಾರಿ ಕಷ್ಟ ಅಂತ ಇರುತ್ತೋ ಹಾಗೆ ಅವ್ರಿಗೂ ಇರ್ಬೋದು ಅಲ್ವಾ. ಕೆಲವ್ರು ಹೇಳ್ಕೊತಾರೆ, ಇನ್ನು ಕೆಲವರು ಹೇಳ್ಕೊಳ್ದೆ ಮರೆಯಾಗಿ ಹೋಗ್ತಾರೆ ಅಷ್ಟೇ. ಇನ್ನೊಂದು ಸರಿ ಅವ್ರು ಕಾಲ್ ಮಾಡಿದಾಗ ನಿನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದು ಬಿಟ್ಟು ಹೇಗಿದೆಯೋ ಮಗ ಅಂತ ಒಂದು ಸರಿ ಕೇಳಿ ನೋಡು. ಹಳೆ ನೆನಪುಗಳೆಲ್ಲ ಕಣ್ಮುಂದೆ ಬಂದು ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅವ್ರಿಗೂ. ನೋಡು ಮಗ, ಅವರೆಲ್ಲೇ ಇರಲಿ ನಮಗಿಂತ ಚೆನ್ನಾಗಿರಲಿ ಅಂತ ಬಯಸೋಣ, ಅಷ್ಟೇ ಸಾಕು. ಏನಂತೀಯ? கண்ணுக்குள் நீதான் கண்ணீரில் நீதான் கண்மூடி பார்த்தால் நெஞ்சுக்குள் நீதான் என்னானதோ